ಓಕೆ, ಇದೆಲ್ಲದರ ಮಧ್ಯೆ ಇನ್ನೊಂದು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ ಯೂಟ್ಯೂಬರ್ ಚಂದನ್ ಗೌಡಗೂ ಫಂಡ್ ಆರೋಪ. ನನಗೆ ವಿಡಿಯೋ ಮಾಡ್ತೀರಾ ಅಂತ ಆಫರ್ ಕೊಟ್ರು, ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡ್ತೀರಾ ಅಂತ ಹೇಳಿದ್ರು. ಆರೋಪದ ಬಗ್ಗೆ ಯೂಟ್ಯೂಬರ್ ಚಂದನ್ ಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದುಡ್ಡು ಕೊಡಿಸ್ತೀನಿ ಅಂತ ಒಬ್ರು ನನಗೆ ಆಫರ್ ಮಾಡಿದ್ರು ಅಂತ ಚಂದನ್ ಗೌಡ ಹೇಳ್ತಿದ್ದಾರೆ. ನನಗೂ ದುಡ್ಡು ಕೊಡಿಸ್ತೀನಿ ಅಂದಾಗ ಅನುಮಾನ ಬಂತು. ಅಲ್ಲಿ ಯಾರಿಗೂ ನ್ಯಾಯ ಬೇಕಾಗಿರ್ಲಿಲ್ಲ, ಏನೋ ಬೇಕಾಗಿತ್ತು ಅವರಿಗೆ. ಆರೋಪದ ಬಗ್ಗೆ ಯೂಟ್ಯೂಬರ್ ಚಂದನ್ ಗೌಡ ಸ್ಪಷ್ಟನೆ ನೋಡಿ. ಎಲ್ಲಿಂದ ಎಲ್ಲಿಗೆ ಲಿಂಕು. ಈಗ ಯೂಟ್ಯೂಬರ್ ಚಂದನ್ ಗೌಡಗೆ ಒಂದು 9 ಲಕ್ಷ ಫಾಲೋವರ್ಸ್ ಇದ್ದಾರೆ ಅನ್ಸುತ್ತೆ. ಆತ ಯೂಟ್ಯೂಬಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಆಫರ್ಸ್ ಆಗಿ ಏನಾದರೂ ಮಾಡೋಕ್ಕೆ ಹೋಗಿದ್ರೆ, ಆಪೋಸಿಟ್ ಏನಾದರೂ ಸುದ್ದಿಗಳನ್ನು ಮಾಡೋಕ್ಕೆ ಹೋದರೆ ಒಂದಿಷ್ಟು ಜನ ಲೈಕ್ಸು ಅಥವಾ ಒಂದಿಷ್ಟು ಜನರಿಗೆ ತಲುಪ್ತಾ ಇತ್ತು. ಅದು ಒಂದು 9 ಲಕ್ಷ ಅಂತ ಹೇಳಿದ್ರೆ ಸರಿ, ಸುಮಾರು ತುಂಬ ಜನರಿಗೆ ತಲುಪ್ತಾ ಇತ್ತು ಅದು. ಸೊ ಆ ನಿಟ್ಟಿನಲ್ಲಿ ಚಂದನ್ ಗೌಡ ಹೇಳ್ತಾ ಇರುವಂಥದ್ದು, ನನಗೂ ಕೂಡ ಆಫರ್ ಮಾಡಿದ್ರು ನೋಡಿ, ದುಡ್ಡಿನ ಆಫರ್ ಮಾಡಿದ್ರಂತೆ. ಅಂದರೆ ಫಂಡ್ ಆರೋಪ, ಚಂದನ್ ಗೌಡ ಮಾಡಿರುವಂಥ ಆರೋಪ ಇದು. ನನಗೂ ವಿಡಿಯೋ ಮಾಡ್ತೀರಾ ಅಂತ ಆಫರ್ ಕೊಟ್ಟರು. ಸೊ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡ್ತೀರಾ ನೀವು ಅಂತ ಕೇಳಿದರು. ಇನ್ ಕೇಸ್ ನೀವು ಮಾಡೋದಾದರೆ ನಾವು ನಿಮಗೆ ದುಡ್ಡು ಕೊಡ್ತೀವಿ. ನೋಡಿ, ಒಂದು ಯೂಟ್ಯೂಬಲ್ಲಿ ಇನ್ಕಮ್ ಬರುತ್ತೆ, ಜೊತೆಗೆ ಇವರು ಎಕ್ಸ್ಟ್ರಾ ಕೊಡ್ತೀರಂತ ಹೇಳಿದ್ರೆ ಯಾರು ತಾನೇ ಮಾಡಲ್ಲ. ಸೊ ಅಂಥ ಮನಸ್ಥಿತಿಯವರು ಎಷ್ಟು ಜನ ಮಾಡಿದ್ರು ಗೊತ್ತಿಲ್ಲ. ಅದು ತನಿಖೆ ನಡೆದಂಥ ಸಂದರ್ಭದಲ್ಲಿ ಸಿಕ್ಕಾಕೊಳ್ತಾರೆ, ಅದು ಬೇರೆ ವಿಚಾರ ಬಿಡಿ. ಆದರೆ ಈ ವಿಚಾರವನ್ನು ಹೇಳಲೇಬೇಕಾಗತ್ತೆ. ಚಂದನ್ ಗೌಡ ಅವರು ಸ್ವತಃ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ಕೊಂಡಿದ್ರು, ಜೊತೆಗೆ ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದರು. ನನಗೆ ಮೋಸ ಆಗಿದೆ ಸ್ವಾಮಿ ಈ ವಿಚಾರದಲ್ಲಿ. ನನಗೂ ಒಬ್ಬ ಬಂದು ಕೇಳಿದ್ದಾನೆ, ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ವಿರುದ್ಧವಾಗಿ ನೀವು ಸುದ್ದಿ ಮಾಡ್ತೀರಾ, ಸುದ್ದಿ ಮಾಡಿದ್ರೆ ನಿಮಗೆ ದುಡ್ಡು ಕೊಡ್ತೀವಿ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಚಂದನ್ ಗೌಡ ಅವರು. ಸೊ ಆರೋಪದ ಬಗ್ಗೆ ಯೂಟ್ಯೂಬರ್ ಚಂದನ್ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ದುಡ್ಡು ಕೊಡಿಸ್ತೀನಿ ಅಂತ ಒಬ್ಬರು ಆಫರ್ ಮಾಡಿದ್ರು, ನನಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ನನಗೆ ಅನುಮಾನ ಬಂತು. ಈ ಪ್ರಕರಣ ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ನ್ಯಾಯಯುತವಾಗಿ ಪ್ರತಿಭಟನೆ ಎಲ್ಲ ಆಗಿತ್ತು ಸ್ಟಾರ್ಟ್ ಟೈಮಲ್ಲಿ. ಹೋಗ್ತಾ 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 ಎಲ್ಲೋ ಒಂದು ಕಡೆ ದುಡ್ಡು ಎಣಿಸೋಕೆ ಶುರು ಮಾಡಿದ್ರಾ ಎನ್ನುವಂಥ ಅನುಮಾನ ಶುರುವಾಯಿತು ಅಂತ ಹೇಳಿಕೊಂಡು ಇವರೊಂದು ಗಂಭೀರವಾದಂಥ ಆರೋಪ ಮಾಡಿದರು. ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ನನಗೆ ಅಲ್ಲಿಂದ ಅನುಮಾನ ಶುರುವಾಯಿತು. ಸೊ ಅಲ್ಲಿ ಯಾರಿಗೂ ಕೂಡ ನ್ಯಾಯ ಬೇಕಾಗಿರಲಿಲ್ಲ ಇವರಿಗೆ. ಇದೊಂದು ಸುದ್ದಿ ಆಗಬೇಕಷ್ಟೇ. ಸೊ ದೊಡ್ಡ ಮಟ್ಟದ ಸುದ್ದಿ ಆಗಬೇಕು. ಸೊ ಇದರಿಂದ ದುಡ್ಡು ಬರಬೇಕು, ಅಷ್ಟು ಮಾತ್ರ ಬೇಕಾಗಿತ್ತು. ಯಾರಿಗೂ ಕೂಡ ನ್ಯಾಯ ಸಿಗಬೇಕಾದಂಥ ಒಂದು ಮನಸ್ಥಿತಿ ಅಲ್ಲಿ ಇದ್ದವರಿಗೆ ಕಾಣಿಸ್ತಾ ಇಲ್ಲ ಎನ್ನುವಂಥ ಅನುಮಾನ ಅವಾಗ ಶುರುವಾಯಿತು ಅಂತ ಈ ಆರೋಪದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯೂಟ್ಯೂಬರ್ ಚಂದನ್ ಗೌಡ.